ಮೀನರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಯಾವಾಗ? ಈ ಪ್ರಶ್ನೆ ಬಹಳಷ್ಟು ಜನ ಮೀನರಾಶಿಯವರಿಗೆ ಇರುತ್ತೆ. ಅಂದ್ರೆ ತುಂಬಾ ಮೇಲಿಂದ ಮೇಲೆ ಸಮಸ್ಯೆಗಳಾಗ್ಬೇಕಾದ್ರೆ ಸಾಡೆ ಸಾತಿ ಯಾವಾಗ ಮುಗಿಯುತ್ತೋ ಅನ್ನುವಂತ ಪ್ರಶ್ನೆ ಇರುತ್ತಲ್ಲ. ಸೊ ಈಗ ಪ್ರಸಕ್ತ ನಿಮ್ಮದೇ ರಾಶಿ ಅಂದ್ರೆ ಮೀನರಾಶಿಯಲ್ಲೇ ಶನೇಶ್ವರ ಇದ್ದಾನೆ. ಸಾಡೆ ಸಾತಿ ಅಂದ್ರೇನು? ನಮ್ಮ ರಾಶಿಯಿಂದ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಮ್ಮ ರಾಶಿಯಲ್ಲಿ 2.5 ವರ್ಷ, ನಮ್ಮ ರಾಶಿಯಿಂದ ಮುಂದಿನ ರಾಶಿಯಲ್ಲಿ 2.5 ವರ್ಷ, 2.5 ಒಟ್ಟು ಟೋಟಲ್ 7.5 ಹಿಂದಿಯಲ್ಲಿ ಸಾಡೆ ಸಾತ್ ಅಂತಾರೆ. ಸೊ ಈ ಸಾಡೆ ಸಾತ್ ನಲ್ಲಿ ಮೀನರಾಶಿಯವರಿಗೆ ಜನ್ಮ ಶನಿ ಅಂದ್ರೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸೊ ಜನ್ಮ ಶನಿ ಮುಗಿದ ಮೇಲೆ ಮತ್ತೆ 2.5 ವರ್ಷ ನಿಮಗೆ ಕೊನೆಯ ಭಾಗದ ಸಾಡೆ ಸತಿಯ ಕೊನೆಯ ಭಾಗದ 2.5 ವರ್ಷ ಶನಿ ಇರ್ತದೆ. ಜನ್ಮ ಶನಿ ಆದ್ರೂ ಯಾವಾಗ ಮುಗಿಯಲಿದೆ? 2027ನೇ ಇಸವಿ ಅಂದ್ರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿಗೆ ನಿಮಗೆ ಜನ್ಮ ಶನಿ ಮುಗಿದು ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಅಂದ್ರೆ ಮೇಷ ರಾಶಿಗೆ ಶನಿ ಪ್ರವೇಶ ಆಗ್ಬಿಡುತ್ತೆ. ಅಲ್ಲಿ 2.5 ವರ್ಷ. ಸೊ ಮೇಷರಾಶಿಯಲ್ಲಿ 2.5 ವರ್ಷ ಜೂನ್ 2027ರಿಂದ ಆಚೆಗೆ ಈಗ ಮತ್ತೆ 1.5 ವರ್ಷ, ಅಲ್ಲಿಗೆ 3.5 ವರ್ಷ ಮೀನರಾಶಿಯವರಿಗೆ ಇನ್ನೂ ಸಾಡೆ ಸಾತಿ ಬಾಕಿ ಇದೆ ಅಂತ ಅರ್ಥ. ಸೊ 3.5 ವರ್ಷ ಸಾಡೆ ಸಾತಿ ಇನ್ನು ಬಾಕಿ ಇದೆ ಅಂತ ಆದ್ರೆ ಇನ್ನು ಏನೇನಾಗಬಹುದು, ಯಾವ ರೀತಿಯಲ್ಲಿ ಪ್ರಭಾವ ಬೀರಬಹುದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಏನಾದ್ರ ಮೇಲೆ ಸಾಡೆ ಸಾತಿಯಿಂದ ನಿಮ್ಗೆ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನ. ಸೊ ಬಹಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಮೀನರಾಶಿಯವರು ವಿಡಿಯೋ ನೋಡ್ಲೇಬೇಕು. ದಯವಿಟ್ಟು ಹೇಳ್ತೀನಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನಿಂತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೇನೆ. ನಿಮ್ಮ ವೈಯಕ್ತಿಕ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಗಳನ್ನೆಲ್ಲ ಕಮೆಂಟ್ ಮಾಡ್ಬೇಡಿ. ಅದೇನಿದ್ರು ನಮ್ಮ ಆಫೀಸ್ ನಂಬರ್ಗೆ ಬೇಕಾದ್ರೆ ವಾಟ್ಸ್ಆಪ್ ಮಾಡಿ. ಆದ್ರೆ ದಯವಿಟ್ಟು ನೀವು ಇಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ಪಬ್ಲಿಕ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ ಗಳನ್ನ ಹಾಕಬೇಡಿ, ಆಯ್ತಾ? ಓಕೆ, ಈಗ ಶನೇಶ್ವರ ಸಾಡೆ ಸಾತಿಯ ಪ್ರಭಾವವನ್ನ ನಿಮ್ಮ ಜನ್ಮ ರಾಶಿ, ನಿಮ್ಮ ರಾಶಿಯಲ್ಲೇ ಕುಳಿತುಕೊಂಡು ಈಗ ಕೊಡ್ತಾರೆ. ಇನ್ನೊಂದು ವರ್ಷ ನಿಮ್ಮ ರಾಶಿಯಲ್ಲೇ ಶನಿ ಇರ್ತಾನೆ. ಸೊ ಅದರ ನಂತರ 2.5 ವರ್ಷ ಅಂದ್ರೆ ಒಟ್ಟು 3.5 ವರ್ಷ ಅಂತಂದಾಗ ಸಾಡೆ ಸಾತಿಯಲ್ಲಿ ನಮ್ಗೆ ಒಳ್ಳೇದು ಯಾವಾಗಲಿದೆ, ಕೆಟ್ಟದ ಯಾವಾಗಲಿದೆ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನಕ್ಕೆ ಇರ್ತದೆ. ನೋಡಿ, 2.5 ಯಾವುದೋ ಒಂದು 2.5 ವರ್ಷ ಕೆಟ್ಟದಾಗಿರ್ತದೆ. ಅದು ಮೊದಲೇ ಬರಬೇಕು ಅಂತೇನಿಲ್ಲ. ಯಾವುದೋ 1-2.5 ವರ್ಷ ಬಹಳ ಮೀಡಿಯಂ ಆಗಿರುತ್ತೆ, ಯಾವುದೋ 1-2.5 ವರ್ಷ ತುಂಬಾ ಉತ್ತಮವಾಗಿರುತ್ತೆ. ಸೊ ಆದ್ರಿಂದ ನಿಮಗೆ ಮೀನರಾಶಿಯವರಿಗೆ ಕಳೆದ ಒಂದು 2.5 ವರ್ಷ, 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ ಬಹಳ ಕಷ್ಟ ಇತ್ತು ರೀ, ಈಗ ಪರವಾಗಿಲ್ಲ ಅಂತಂದ್ರೆ ಇನ್ನು ಮುಂದೆಲ್ಲ ಚೆನ್ನಾಗಿರುತ್ತೆ ಅಂತ. ಇಷ್ಟು ದಿನಗಳ ಕಾಲ ಬಹಳ ಚೆನ್ನಾಗಿ ನಡ್ಕೊಂಡ್ಬಂದಿದೆ ಅಂದ್ರೆ ಇನ್ನು ಮುಂದೆ ಏನು ಹೇಳಕ್ ಆಗಲ್ಲ ಅಂತ. ಸೊ ಅದರಿಂದ ಯಾವುದೋ ಒಂದು 2.5 ವರ್ಷ ನಿಮಗೆ ಕಷ್ಟ ಇರ್ತದೆ. ಇಲ್ಲಿ ಮುಂದೆ ಅಂದ್ರೆ ಇನ್ನು 2027 ಮೇ ನಂತರ ಅಂದ್ರೆ ಜೂನ್ 3ನೇ ತಾರೀಕಿಂದ ಶನಿ ನೀನು ಮೇಷರಾಶಿಗೆ ಅಂದ್ರೆ ನಿಮ್ಮ ನೆಕ್ಸ್ಟ್ ರಾಶಿ ಮೇಷರಾಶಿಗೆ ಹೋಗಿ ನೀಚತ್ವ ಸ್ಥಿತಿಗೆ ಹೋಗ್ಬಿಡ್ತಾನೆ. ಸೊ ಅಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗಲ್ಲ. ಯಾರಿಗೆ? ಶನೀಶ್ವರನಿಗೆ. ಅಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ ಈಗ 1.5 ವರ್ಷ. ಸೊ 1 ವರ್ಷ, ಸೊ 3.5 ವರ್ಷ ಶನಿ ನಿಮಗೆ ಯಾವ ರೀತಿಯಲ್ಲಿ ಪ್ರಭಾವ ಕೊಡಲಿದ್ದಾನೆ? ಮೀನರಾಶಿಯವರಿಗೆ ಲಾಭಾಧಿಪತಿ ಶನಿ, ಪ್ರಾಫಿಟ್. ಸೊ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮೀನರಾಶಿಯವರು, ನಿಮ್ಮ ಲಾಭದ ಮೇಲೆ ಶನೇಶ್ವರನ ಪ್ರಭಾವ ಇರ್ತದೆ. ಸೊ ನಿಮಗೆ ಚೆನ್ನಾಗಿ ಲಾಭ ಆಗ್ಬೇಕು ಮೀನರಾಶಿಯವರಿಗೆ ಅಂದ್ರೆ ಶನೇಶ್ವರನ ಆರಾಧನೆ ಮಾಡಬೇಕು. ನೀವು ಯಾವುದೇ ಬಿಸ್ನೆಸ್ ಮಾಡಿ ಮೀನರಾಶಿಯವರು, ಒಳ್ಳೆ ಪ್ರಾಫಿಟ್ ಬೇಕಾ? ಶನೇಶ್ವರನ ಆರಾಧನೆ ಮಾಡಬೇಕು. ಬಿಸ್ನೆಸ್ ಅಂತಲ್ಲ, ನೀವು ಯಾವುದೇ ವ್ಯವಹಾರ ಮಾಡಿ, ಜಾಬ್ ಅಲ್ಲಿ ಇದ್ರೂ ಕೂಡ ನೀವು ಏನೋ ಒಂದು ಕೆಲಸ ಮಾಡ್ತೀರ, ಒಂದು ಲಾಭದ ಆಸೆ, ಇದನ್ನ ಮಾಡಿದ್ರೆ ನಂಗೆ ಇದು ಸಿಗುತ್ತಪ್ಪ, ಇದನ್ನ ಮಾಡಿದ್ರೆ ನಂಗೆ ಇದು ಸಿಗುತ್ತಪ್ಪ ಅಂತ ಯಾವುದೋ ಆ ಲಾಭದ ಆಸೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನೀವು ಶನೇಶ್ವರನ ಆರಾಧನೆ ಮಾಡಿದ್ರೆ ಮಾತ್ರ ನಿಮಗೆ ಆ ಲಾಭ ಸಿಗ್ತಕ್ಕಂಥದ್ದು, ಇಲ್ಲದೆ ಹೋದರೆ ಸಿಗುವುದಿಲ್ಲ. ಸೊ ಅದರಿಂದ ಹೇಳ್ತಾನೆ, ಸೊ ನೀವು ಮೀನರಾಶಿಯವರು, ನಿಮಗೆ ಲಾಭಾಧಿಪತಿಗೆ ಶನಿ ಈಗ ನಿಮ್ಮದೇ ರಾಶಿಯಲ್ಲಿದ್ದಾನೆ. ನಂತರ ಮುಂದಿನ ರಾಶಿಗೆ ಅಂದ್ರೆ ಮೇಷರಾಶಿಗೆ ಹೋದ್ಮೇಲೆ ನೀಚ ಆಗ್ಬಿಡ್ತಾನೆ. ಸೊ ಅದರಿಂದ ಪ್ರಯೋಜನ ಇಲ್ಲ, ಅಲ್ಲಿ ಶಕ್ತಿ ಇಲ್ಲ ಶನೇಶ್ವರನಿಗೆ ಅಲ್ಲಿ. ಸೊ ನಿಮ್ಮ ರಾಶಿಯಲ್ಲೇ ಪವರ್ಫುಲ್ ಆಗಿ ಶನಿ ಇದ್ದಾನೆ ಅಂತ ಆದ್ರೆ ದಯವಿಟ್ಟು ಈ ಸಾಡೆ ಸಾತಿಯಲ್ಲಿ ನಿಮಗೆ ಪ್ರಾಫಿಟ್ ಆಗಬೇಕು ಅಂದ್ರೆ ಶನೇಶ್ವರನ ಆರಾಧನೆ ಮಾಡಬೇಕು. ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ತಿಳಿಸ್ತಾನೆ. ಬರೇ ಲಾಭದ ವಿಚಾರ ಅಷ್ಟೇ ಅಲ್ಲ, ವ್ಯಯಾಧಿಪತಿಯೂ ಸಹ ನಿಮಗೆ ಶನಿಯೇ. ಆದ್ರಿಂದ ಯಾವುದೇ ಮೀನರಾಶಿಯವರು ಲಾಸ್ ಮೇಲ್ ಲಾಸು ಎಲ್ಲಾ ಕಳ್ಕೊಂತ ಇದ್ದೀನಿ ಗುರುಳೆ, ಏನು ಮಿಕ್ತಾ ಇಲ್ಲ, ಬರೇ ಕಳ್ಕೊಳ್ಳೋದೇ ಆಯ್ತು. ಆರೋಗ್ಯ ಕಳ್ಕೊಂಡೆ, ಜನರನ್ನ ಕಳ್ಕೊಂಡೆ, ಉದ್ಯೋಗ ಕಳ್ಕೊಂಡೆ, ವ್ಯವಹಾರ ಕಳ್ಕೊಂಡೆ, ಅವ್ರ ಫ್ರೆಂಡ್ಸ್ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಮತ್ತೊಂದು ಕಳ್ಕೊಂಡೆ, ಇನ್ನೊಂದು ಕಳ್ಕೊಂಡೆ. ಸೊ ಈ ತರ ಕಳ್ಕೊಳ್ಳುವಂಥದ್ದು ಸ್ಟಾಪ್ ಆಗಬೇಕು ಅಂದ್ರೂ ಶನೇಶ್ವರನ ಆರಾಧನೆ ಮಾಡಬೇಕು. ಯಾವ ಮೀನರಾಶಿಯವರು ಶನೇಶ್ವರನ ಆರಾಧನೆ ಈ ಸಾಡೆ ಸಾತಿ ಜನ್ಮ ಶನಿಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಿರೋ ಅಥವಾ ಮಾಡ್ತಿರೋ, ವಿಶೇಷವಾಗಿ ಶನಿ ಆರಾಧನೆ ಮಾಡ್ತಿರೋ, ಒಂದು
ನಿಮ್ಮ ಲಾಸ್ ಅದರ ಸ್ಟಾಪ್ ಲಾಸ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ ನಷ್ಟ ಆಗ್ತಕ್ಕಂಥದ್ದು ಹಂಗೆ ನಿಂತೋಗ್ಬಿಡುತ್ತೆ, ನಷ್ಟ ಆಗೋದೇ ಇಲ್ಲ. ಎರಡನೇದಾಗಿ ಪ್ರಾಫಿಟ್ ತುಂಬಾ ಜಾಸ್ತಿ ಬರುತ್ತೆ, ಯಾಕಂದ್ರೆ ವ್ಯಯಾಧಿಪತಿಯು ಶನಿಯೇ, ಲಾಭಾಧಿಪತಿಯು ಶನಿಯೇ, ಹಾಗೂ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಆದ್ರಿಂದಾಗಿ ನಿಮ್ಮ ಆರೋಗ್ಯ ಸಾಡೆಸಾತಿಯಿಂದಾಗಿ, ಜನ್ಮ ಶನಿಯಿಂದಾಗಿ ಆರೋಗ್ಯ ಹಾಳಾಗ್ತಾ ಇದೆ, ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಬರ್ತಾ ಇದೆ, ಮೊಣಕಾಲು ನೋವು ಬರ್ತಾ ಇದೆ, ನಡೆಯಕ್ ಆಗ್ತಾ ಇಲ್ಲ. ಏನೇ ಇದ್ರೂ ಕೂಡ ಶನೇಶ್ವರನ ಆರಾಧನೆ ಮೀನ ರಾಶಿಯವರು ಮಾಡಿದ್ರೆ ಇದೆಲ್ಲ ಕಡಿಮೆ ಆಗಲಿದೆ. ಅದರಲ್ಲೂ ವಿಶೇಷವಾಗಿ ಒಂದು 25, 30, 35, 40, 45, 50 ವರ್ಷದ ಈ ಒಂದು ಭಾಗದಲ್ಲಿ ಏನೋ ನೀವು ಜೀವನದಲ್ಲಿ ಇದ್ದೀರಾ, ನೀವು ಈ ಆಯಸ್ನಲ್ಲಿ ಇದ್ದೀರಾ, ಈ ವಯಸ್ಸಿನಲ್ಲಿ ಇದ್ದೀರಾ, ನೀವು ತುಂಬಾ ಬೆನ್ನು ನೋವು ಬರುತ್ತೆ, ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಗಾಡಿ ಓಡಿಸಕ್ ಆಗ್ತಾ ಇಲ್ಲ, ಜೀವನ ಮಾಡ ತುಂಬಾ ಸೊಂಟ ನೋವು, ಬೆನ್ನು ನೋವು ಬರ್ತದೆ ಅಂದ್ರೆ ಅದು ಸಾಡೆ ಆಗಿರುವ ಸಾಧ್ಯತೆ ಪ್ರಭಾವ ಇರ್ತದೆ ಮೀನ ರಾಶಿಯವರಿಗೆ. ಸೊ ಅದರಿಂದ ಶನೇಶ್ವರ ಆರಾಧನೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಆತರ ಮಾಡ್ಕೊಂಡ್ರೆ ಸ್ವಲ್ಪ ಆರೋಗ್ಯದ ಸ್ವಲ್ಪ ಶನೇಶ್ವರನೇ ಆರೋಗ್ಯ ಒಳ್ಳೇದ್ ಮಾಡ್ಕೊಡ್ತಾನೆ. ಅಷ್ಟೇ ಅಲ್ಲ, ಒಳ್ಳೆಯ ಡಾಕ್ಟ್ರು, ಒಳ್ಳೆ ಔಷಧಿ ತಗೊಂಡು ಔಷಧಿ ಕೆಲಸ ಮಾಡೋ ತರ ಎಲ್ಲ ಸಹ ಶನೇಶ್ವರ ಅನುಗ್ರಹಿಸ್ತಾನೆ. ಶನೇಶ್ವರನ ಆರಾಧನೆ ಬಹಳ ಮುಖ್ಯ ಮೀನ ರಾಶಿಯವರಿಗೆ. ಸೊ ಸಾಡೆ ನಿಮಗೆ ಆರೋಗ್ಯದ ಮೇಲೆ, ವ್ಯವಹಾರಗಳ ಮೇಲೆ, ಇನ್ನೊಬ್ಬರ ಜೊತೆಗಿನ ಸಂಬಂಧಗಳ ಮೇಲೆ, ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾಗ ಸಪ್ತಮಕ್ಕೆ ಶನಿ ದೃಷ್ಟಿ, ಸೊ ನಿಮ್ಮ ವಿವಾಹ ದಾಂಪತ್ಯದ ಮೇಲೂ ಸಹ ಮೀನ ರಾಶಿಯವರಿಗೆ ಈಗ ಶನೇಶ್ವರನ ಪ್ರಭಾವ ಇರಲಿದೆ. ಸೊ ಅದರಿಂದ ಇದನ್ನು ಬಹಳ ಗಮನಿಸ್ಕೋಬೇಕು. ಮದುವೆ ಆಗಬೇಕು ಈಗ ಮೀನ ರಾಶಿಯವರು ಅಂದ್ರೆ ಪ್ರಸಕ್ತ ಈಗ ಇರೋ ಟೈಮ್, ಇನ್ನು 1 ವರ್ಷ ತನಕ ಮೀನ ರಾಶಿಯವರು ಮದುವೆ ಆಗ್ಬೇಕು ಅಂದ್ರೂ ಶನೇಶ್ವರನ ಆರಾಧನೆಯನ್ನೇ ಮಾಡ್ಕೊಳ್ಬೇಕು. ಶನೇಶ್ವರ ಆರಾಧನೆ ಮಾಡ್ಕೊಂಡು ಮತ್ತೇನೇ ಸ್ವಯಂವರ, ಪಾರ್ವತಿ ಏನೇ ಆರಾಧನೆ ಮಾಡಿದ್ರು ಮದುವೆ ಆಗುತ್ತೆ. ಬಟ್ ಫಸ್ಟ್ ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು ಈಗ ಪ್ರಸಕ್ತ ಇನ್ನು 1 ವರ್ಷ ಅದೇ ಪರಿಸ್ಥಿತಿ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದು ಸಪ್ತಮಕ್ಕೆ ಶನಿ ದೃಷ್ಟಿ ನೋಡ್ತಾ ಇರ್ತಾನೆ. ಮೀನ ರಾಶಿ ಗಂಡ ಹೆಂಡತಿ ಜಗಳ ಆಗ್ತದೆ, ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಜಾಸ್ತಿ ಸರ್, ಶನೇಶ್ವರನ ಆರಾಧನೆ ಮಾಡ್ಬೇಕು. ಫ್ರೆಂಡ್ಸ್ ಮಧ್ಯೆ ತುಂಬಾ ಜಗಳ ಮನಸ್ತಾಪಗಳು ಬರ್ತಾ ಇದೆ, ಶನೇಶ್ವರನ ಆರಾಧನೆ ಮಾಡ್ಬೇಕು. ಮೀನ ರಾಶಿಯವರು ಮದುವೆ ಸೆಟ್ ಆಗ್ತಾ ಇಲ್ಲ, ಶನೇಶ್ವರನ ಆರಾಧನೆ ಮಾಡ್ಬೇಕು. ಮೀನ ರಾಶಿಯವರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರ, ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಸರಿ ಹೋಗ್ತಾ ಇಲ್ಲ, ಶನೇಶ್ವರನ ಆರಾಧನೆ ಮಾಡ್ಬೇಕು. ಮೀನ ರಾಶಿ ದೂರ ಪ್ರಯಾಣ ಬೇಕು, ಟ್ರಾನ್ಸ್ಫರ್ ಬೇಕು, ತುಂಬಾ ಓಡಾಡಬೇಕು, ಶನೇಶ್ವರನ ಆರಾಧನೆ ಮಾಡ್ಬೇಕು. ಇನ್ನು 1 ವರ್ಷ ಮಾತ್ರ ನಾನು ಹೇಳ್ತಾ ಇರೋದು. ಸೊ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾಗ ಸಪ್ತಮಕ್ಕೆ ಶನಿ ದೃಷ್ಟಿ ಇರ್ತದೆ ಅಂತ ಹೇಳಿದೆ. ಸೊ ಅದರಿಂದ ಇಷ್ಟೆಲ್ಲ ಪ್ರಮುಖವಾದ ಶನೇಶ್ವರನ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕಲ್ವಾ. ಶನೇಶ್ವರನ ಆರಾಧನೆಯನ್ನ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅದರಲ್ಲಿ ಶನೇಶ್ವರನ ಒಂದು ಸ್ತೋತ್ರ ಪಠನಗಳು, ಅದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಹುದು, ಓಂ ಶಂ ಶನೇಶ್ವರಾಯ ನಮಃ. ಶಂ ಅನ್ನುವಂಥದ್ದು ಬೀಜಾಕ್ಷರ, ಶನೇಶ್ವರನ ಬೀಜಾಕ್ಷರ. ಸೊ ಓಂ ಶಂ ಶನೇಶ್ವರಾಯ ನಮಃ. ಬಹಳ ಜನ ಶನೇಶ್ವರ ಅಂತಾರೆ, ಬಟ್ ಶನೇಶ್ವರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. 2.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ ಅಂತ ಅರ್ಥ. ಸೊ ಈ ಒಂದು ಬೀಜಾಕ್ಷರ ಜಪವನ್ನ ನೀವು ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಬೆಳಗ್ಗೆ ಒಂದು 108 ಸಲ, ರಾತ್ರಿ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಹೋದ ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು 108 ಸಲ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಜಪ ಮಾಡಿದ್ರು ಸಾಕು, ನಿಮಗೆ ಅದ್ಭುತವಾಗಿ ಶನೇಶ್ವರ ಅನುಗ್ರಹವಾಗಲಿದೆ. ಅದ್ರ ಜೊತೆಗೆ ದಶರಥ ಕರ್ತ ಶನಿ ಸ್ತೋತ್ರ ಇರ್ತದೆ, ಅದರ ಪಠನೆಯನ್ನು ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದಂತಹ ಒಂದು ಶನಿ ಸ್ತೋತ್ರವನ್ನು ನಾನು ಹೇಳ್ತಾನೆ, ಅದನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಬಹುದು. ಶನೇಶ್ವರನ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡಬಹುದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ಅದರಲ್ಲಿ ನೀವು ಒಂದು ಮಣ್ಣಿನ ಹಣತೆ ಅಥವಾ ಕಬ್ಬಿಣದ ಒಂದು ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬೆರಳುಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು ಇರಬಹುದು. ಹಚ್ಚೋಕಿನ ಮುಂದೆ ನಿಮ್ಮ ಮುಖವನ್ನು ಒಂದ್ಸಲ ನೋಡ್ಕೊಳ್ಬಹುದು, ಕರಡಿಲಿ ನೋಡ್ಕೊಂಡಂಗ ಆ ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ದಾನ ಮಾಡತಕ್ಕಂಥದ್ದಿದೆ. ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಈ ತರ ಪ್ರತಿಯೊಂದು ಶನೇಶ್ವರನ ಅನುಗ್ರಹಕ್ಕೋಸ್ಕರ ನೀವು ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದೇ ಶನಿ ಶಾಂತಿ. ಅದರಲ್ಲೂ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದಂತಹ ಪರಿಹಾರ. ಆ ಒಂದು ವಿಶೇಷವಾದ ಶನಿ ಶಾಂತಿಯಲ್ಲಿ ಶನೇಶ್ವರನ ಚಿಹ್ನೆ ಯಾವುದು? ಶನೇಶ್ವರನ ಚಿಹ್ನೆ ಕುದುರೆಯ ಲಾಳ. ನೀವು ಹೇಳಿದ್ರಲ್ಲ, ಕುದುರೆ ಲಾಳ ಎಲ್ಲ ಮನೆಯಲ್ಲಿ ಬಾಗಿಲಿಗೆಲ್ಲ ಹಾಕಿಟ್ಟಿರ್ತಾರ ಕುದುರೆಲ್ಲ. ಆ ಕುದುರೆಯ ಲಾಳದ ಒಂದು ಚಿಹ್ನೆಯಲ್ಲಿ ಒಂದು ವಿಶೇಷವಾದ ಕೃಷ್ಣವೀಟಿಕಾ ರತ್ನವನ್ನ ನಾನು ಡಾಲರ್ ಅನ್ನು ಮಾಡಿಸಿದ್ದೇನೆ, ಗೊತ್ತಲ್ವಾ? ಈ ಕೃಷ್ಣವೀಟಿಕಾ ರತ್ನವನ್ನ ಕುದುರೆ ಲಾಳದ ಒಂದು ಡಿಸೈನ್ ಅಲ್ಲಿ ಡಾಲರ್ ಮಾಡಿಸಿ ಈ ವಿಶೇಷವಾಗಿರತಕ್ಕಂಥ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಮಾಲೆ ಇದು ಬಂದು
ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಒರಿಜಿನಲ್ ಕೃಷ್ಣ ಶಾಲ್ಮಲಾ ರತ್ನಗಳು. ಈ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆಯನ್ನ ಕೃಷ್ಣವೀಟಿಕಾ ರತ್ನದ ಒಂದು ಶನೈಶ್ಚರನ ಒಂದು ಡಾಲರ್ ಇವತ್ತಲ್ವಾ, ಇದು ಕುದುರೆಯ ಲಾಳದ ಆಕಾರದಲ್ಲಿ ಒಂದು ಡಾಲರ್ ಅನ್ನು ಮಾಡಿಸಿದ್ದಾನೆ. ಇದನ್ನ ಹಾಗೂ ಈ ಮಾಲೆಯನ್ನ ವಿಶೇಷವಾಗಿ ವೈಶಾಖ ಅಮಾವಾಸ್ಯೆ ಶನಿವಾರ ಬಂದಿದೆ ಈ ಬಾರಿ. ಸೊ ಶನಿವಾರದ ದಿವಸನೇ ವೈಶಾಖ ಅಮಾವಾಸ್ಯೆ 16ನೇ ತಾರೀಕು, ಮೇ 16ನೇ ತಾರೀಕು ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಈ ವಿಶೇಷವಾದ ಡಾಲರ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು, ಬಹಳ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಅವತ್ತಿನ ಸಹ ಇನ್ನೂ ಹಲವಾರು ಹೋಮಗಳಿದೆ. ಅದರಲ್ಲೂ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಮಾಟ ಮಂತ್ರಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ, ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಇನ್ನೂ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡಿ ಅದರಲ್ಲಿ ಈ ಮಾಲೆಯನ್ನ, ಈ ಡಾಲರ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಸಾಕು, ಪರವಾಗಿಲ್ಲ. ನೀಟಾಗಿ ಒಂದು ಪೇಪರ್ ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬರೆದು ಅದೊಂದು ಫೋಟೋ ತೆಗೆದು ನಮಗೊಂದು ವಾಟ್ಸ್ಆಪ್ ಮಾಡಿದ್ರು ಆಯ್ತು. ಇಲ್ಲ ವಾಟ್ಸ್ಆಪ್ ಅಲ್ಲಿ ನೀಟಾಗಿ ಟೈಪ್ ಮಾಡ್ತೀರಾ, ಟೈಪ್ ಮಾಡುವುದು, ಏನ್ ತೊಂದರೆ ಇಲ್ಲ. ಸೊ ಸಂಕಲ್ಪ ಸೇವೆಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರೆ ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಒಂದು ಮಹಾ ಸಂಕಲ್ಪದಲ್ಲಿ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಶಾಲ್ಮಲಾ ಮಣಿಗಳ ಒಂದು ಮಾಲೆ ಜೊತೆಗೆ ವಿಶೇಷವಾದ ಶನೇಶ್ವರನ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್ ಇರತಕ್ಕಂಥ ಮಾಲೆಯನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದು. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಮ್ಮ ಆಫೀಸ್ ನಂಬರ್ ಇದೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಕೇಳಬಹುದು. ಅಕಸ್ಮಾತ್ ಕಾಲ್ ಅಟೆಂಡ್ ಆಗಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ, 1 ಬಿಟ್ಟು 4 ಸಲ ಕಾಲ್ ಮಾಡಿ, ಏನು ಟೆನ್ಷನ್ ಇಲ್ಲ. ಬಟ್ ಯಾರು ಸಹ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ನ ಹಾಕಬೇಡಿ. ಯಾರ್ಯಾರೋ ನಾವೇ ವಿಠಲ್ ಭಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ರೆ ನಂಬ್ಕೊಂಡು ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಹೇಳ್ತೀನಿ. ದಯವಿಟ್ಟು ನಿಮ್ಮ ನಂಬರ್ನ ಯಾರು ಸಹ ಕೆಳಗಡೆ ಕಮೆಂಟ್ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ನಂಬರ್ ಕಮೆಂಟ್ ಮಾಡಬೇಡಿ. ಒಳ್ಳೇದಾಗ್ಲಿ. ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ನಿಮ್ಮ ವೈಯಕ್ತಿಕ ಅಡ್ರೆಸ್, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ, ನಮಗೆ ವಾಟ್ಸ್ಆಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಇಲ್ಲ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ನಾವು ಕಾಲಲ್ಲೇ ನನ್ನ ಹತ್ರ ಮಾತಾಡಬೇಕು, ಕನ್ಸಲ್ಟೇಷನ್ ಬೇಕು ನಿಮಗೆ ಅಂತ ಆದ್ರೆ ನಮಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.